ರೀ ಊಟಕ್ಕೆ ಬನ್ರಿ. ಬಾರೋ ಅಜಯ್. ಮಾ ಇರಮ್ಮ, ಟಾಮ್ ಅಂಡ್ ಜೆರಿ ಬರ್ತಾ ಇದೆ. ಟಿವಿ ಆಫ್ ಮಾಡು. ಕೊಡಿ. ಬಿಡಮ್ಮ. ನೋಡು, ನೀ ಅದನ್ನ ಆಫ್ ಮಾಡದೇ ಇದ್ರೆ ಆ ಇಲ್ಲಿನ ಬೇಕು ಓಡಾಡ್ಸತ್ತಲ್ಲ, ಹಾಗೆ ನಿನ್ನ ಅಟ್ಟಿಸ್ಕೊಂಡ್ ಬರ್ತೀನಿ ಅಷ್ಟೇ. ಓಕೆ, ನಾನ್ ರೆಡಿ. ಏಯ್ ಅಜಯ್, ನಿಂತ್ಕೋ ಇಲ್ಲಿ, ನಿಂತ್ಕೋ. ನೋಡು, ಅಜಯ್ ಹಿಡ್ಕೊಳ್ಳಿ ಅದ್ಗೆ ಇವನ್ನ. ಸಿಕ್ಕಾಪಟ್ಟೆ ತರಲೆ ಆಗಿದೆ, ಕೂತ್ಕೋ ಸುಮ್ಮನೆ. ಜಾನ್ವಿ, ದೇವನು ಕರೆದ್ಬಿಡು. ಕಾಲೇಜಿಂದ ಬಂದಾಗ್ಲಿಂದ ಬಾಗ್ಲೇ ತೆಗ್ದಿಲ್ಲ. ಹಾಗೆ ನೀನು ಕೂತ್ಕೊಂಡ್ಬಿಡು, ನಾನು ಬಡಿಸ್ತೀನಿ. ಸರಿ ಅದ್ಗೆ. ತರ್ಲೆ. ಅಮ್ಮ ಕಾಲು ನೋವು ಅಂತಿದ್ರಲ್ಲ, ಊಟ ಮಾಡಿದ್ರಾ? ಹ್ಞೂ ರೀ, ಊಟ ಬೇಡ, ಒಂದು ಲೋಟ ಹಾಲು ಸಾಕು ಅಂತ ಕುಡ್ದು ಮಲ್ಕೊಂಡ್ರು. ಬಾ ದೇವು, ಕೂತ್ಕೋ. ನನಗೆ ಊಟ ಬೇಡ ಅಣ್ಣ. ಅಯ್ಯೋ, ಯಾಕೆ ದೇವು? ನಿನ್ಗಿಷ್ಟ ಅಂತ ತರಕಾರಿ ಸಾಂಬಾರು ಮಾಡಿದ್ದೀನಿ. ಇಲ್ಲ ಅದಕ್ಕೆ, ಸಾಯಂಕಾಲ ನನ್ನ ಫ್ರೆಂಡ್ ರಘುರಾಮ್ ಮನೆಗೆ ಕಂಬೈನ್ ಸ್ಟಡಿಗೆ ಹೋಗಿದ್ನಲ್ಲ, ಅಲ್ಲಿ ಅವರಮ್ಮ ಸ್ವಲ್ಪ ಜಾಸ್ತಿನೇ ತಿಂಡಿ ಕೊಟ್ಟರು. ಅದಕ್ಕೆ ನನಗೆ ಹಸಿವಿಲ್ಲ. ದೇವು, ನಾನೊಂದು ವಾರದಿಂದ ನೋಡ್ತಾ ಇದ್ದೀನಿ, ನೀನು ಊಟ ತಿಂಡಿ ಏನೂ ಸರಿಯಾಗಿ ಮಾಡ್ತಾಯಿಲ್ಲ, ನಿದ್ದೆನೂ ಸರಿಯಾಗಿ ಮಾಡ್ತಾಯಿಲ್ಲ. ಹೀಗಾದರೆ ನಿನ್ನ ಆರೋಗ್ಯ ಏನಾಗಬೇಕು ಹೇಳು? ಬಾ, ಒಂದು ಸ್ವಲ್ಪನಾದರೂ ಊಟ ಮಾಡು. ಬೇಡ ಅಕ್ಕ, ಊಟ ಮಾಡಿದ್ರೆ ನಿದ್ರೆ ಬರುತ್ತೆ, ಓದೋಕ್ಕಾಗಲ್ಲ. ನಿನ್ನ ಎಕ್ಸಾಮ್ಸ್ಗೆ ಇನ್ನೂ 2 ತಿಂಗಳಿದೆ. ಜಾಸ್ತಿ ತಲೆ ಕೆಡಿಸ್ಕೊಂಡು ಒಂದೇ ಸಮನೆ ಓದಬೇಡ, ಆಮೇಲೆ ಏನು ನೆನಪಿರಲ್ಲ. ಹಾಗಲ್ಲ ಅಣ್ಣ, ಫೈನಲ್ ಸೆಮಿಸ್ಟರ್ ಅಲ್ವಾ, ಸ್ವಲ್ಪ ಕಷ್ಟಪಡಬೇಕು. ನಾನು ಓದ್ಕೋತೀನಿ, ನೀವು ಊಟ ಮಾಡಿ. ಅದಕ್ಕೆ ನನಗೊಂದು ಲೋಟ ಹಾಲು ಕೊಡಿ. ಇವ್ರದ್ದು ಊಟ ಮುಗ್ದಿದ ತಕ್ಷಣ ತಂದ್ಕೊಡ್ತೀನಿ, ಆಗ್ಬೋದಾ? ಸರಿ ಅದಕ್ಕೆ. ಅಣ್ಣ, ದೇವು ಟೆನ್ಸ್ ಆಗಿದ್ದಾನೆ ಅನ್ಸಲ್ವಾ? ನನಗನ್ಸುತ್ತೆ ಅವನ ತಲೆಯಲ್ಲಿ ಏನೋ ಕೊರಿತಾ ಇದೆ ಅಂತ. ಬೆಳಗ್ಗೆ ಕಾಲೇಜ್ಗೆ ಹೋದರೆ ಸಾಯಂಕಾಲ ರಘುರಾಮ್ ಮನೇಲಿ ಕಂಬೈನ್ಡ್ ಸ್ಟಡೀಸ್ ಅಂತಾನೆ. ರಾತ್ರಿ ಮನೆಗೆ ಬಂದರೆ ರೂಮಿಗೆ ಸೇರ್ಕೋತಾನೆ. ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಅಜಯ್ ಜೊತೆನೂ ಆಡ್ತಾ ಇಲ್ಲ. ಅವನಿಗೆ ಎಕ್ಸಾಮ್ ಟೆನ್ಷನ್ ಅಲ್ವಾ? ಅದು ಅಲ್ಲದೆ ಮೊನ್ನೆ ನಾನು ಮನೆ ಜವಾಬ್ದಾರಿ ತಗೊಳ್ಳೋದ್ರ ಬಗ್ಗೆ ಮಾತಾಡೋದ್ನಲ್ಲ, ಅದನ್ನು ಅವನ ತಲೆಯಲ್ಲಿ ಇಟ್ಕೊಂಡಿರ್ಬೇಕಷ್ಟೆ. ಅಷ್ಟೇ ಅಲ್ಲ ಅನ್ಸುತ್ತಣ್ಣ. ಓದ್ ಮುಗಿಸಿರೋ ನಮಗೇನು ಗೊತ್ತಾಗಬೇಕು, ಓದ್ತಾ ಇರೋರ ಕಷ್ಟ. ಅದು ನಿಜಾನೇ. ನೋಡು ಅಜಯ್, ಚಿಕ್ಕಪ್ಪ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ, ನೀನು ಹಾಗೆ ಓದ್ಕೋಬೇಕು, ಆಯ್ತಾ? ಓದೋಕೆ ಅಷ್ಟೊಂದು ಕಷ್ಟಪಡ್ಬೇಕಾ? ಹಾಗಾದ್ರೆ ನಾನು ಓದಲ್ಲಪ್ಪ. ಓದ್ದೆ ಇನ್ನೇನೋ ಮಾಡ್ತೀಯ ಮತ್ತೆ? ನಾನು ಟಾಮ್ ಅಂಡ್ ಜೆರಿ ನೋಡ್ತೀನಿ. ಅಯ್ಯೋ ದೇವ್ರೆ, ನಾವಿಷ್ಟು ಕಷ್ಟಪಟ್ಟು ಸಾಲ ಸೋಲ ಮಾಡಿ ನಿನ್ನನ್ನು ಓದಿಸ್ತಿರೋದು ನೀನು ಆ ಇಲಿ ಹಿಡಿಯೋದನ್ನ ನೋಡ್ಲಿ ಅಂತನಾ? ಬಿಡು ಜಮುನ. ವಿನಯ್ ಚಂದ್ರ, ಏನು ವಿನಯ್ ಚಂದ್ರ, ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟಿದ್ರಿ, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ? ಒಂದು ಪ್ರಾಬ್ಲಮ್ ಆಗಿದೆ ಸರ್. ಪ್ರಾಬ್ಲಮ್? ಏನು ಪ್ರಾಬ್ಲಮ್ ವಿನಯ್ ಚಂದ್ರ? ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ಲು, ಇಲ್ಲಿ ಬೇಡ ಸರ್. ಸರಿ ಬನ್ನಿ. ಏನೋ ಕಾನ್ಫಿಡೆನ್ಷಿಯಲ್ ಅಂದ್ರಲ್ಲ ಸರ್, ನನ್ನ ಫ್ರೆಂಡ್ ಒಬ್ಬರು ಕ್ರೈಮ್ ಸಮಾಜ ಅನ್ನೋ ಟ್ಯಾಬ್ಲೆಟಲ್ಲಿ ರಿಪೋರ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಇವತ್ತು ಬೆಳಗ್ಗೆ ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಮಾಡಿದರು ಸರ್. ಏನಂತ? ಅವ್ರಿಗೆ ವರ್ಷಾ ಮೇಡಮ್ ಅವರು ಪಾರ್ಟಿಗೆ ಹೋಗಿರೋ ವಿಷಯ ಗೊತ್ತಾಗಿದೆ. ನಿಮ್ಮ ಬಾಸ್ ಮಗಳು ಪಾರ್ಟಿ ಅಟೆಂಡ್ ಮಾಡಿದ್ದ ಸುದ್ದಿ ನಿಮ್ಮ ಬಾಸು ಮತ್ತು ಅವ್ರ ಮಗಳ ಫೋಟೋ ಸಮೇತ ಮುಂದಿನ ವಾರದ ಎಡಿಷನಲ್ಲಿ ಬರ್ತಿದೆ ಅಂತ ಮೆಸೇಜ್ ಮಾಡಿದರು. ವಾಟ್?
ನೋಡಿ ಸರ್. ಏನು ಹೇಳಿದ್ರಿ ಆ ಟ್ಯಾಬ್ಲೆಟ್ ಹೆಸರು? ಕ್ರೈಮ್ ಸಮಾಜ ಅಂತ ಸರ್. ಕ್ರೈಮ್ ಸಮಾಜ ಕೇಳಿದ ಹಾಗೆ ನೆನಪಿಲ್ವಲ್ಲ. ಅದು ತುಂಬ ಚಿಕ್ಕ ಪೇಪರು ಸರ್, ಅಂಥ ದೊಡ್ಡ ಸರ್ಕ್ಯುಲೇಷನ್ ಏನಿಲ್ಲ. ಎಷ್ಟು ಚಿಕ್ಕ ಪೇಪರ್ ಆದರೂ ಯಾವುದರಲ್ಲೂ ಬರಬಾರ್ದಲ್ವ ವಿನಯ್ ಚಂದ್ರ? ಹೌದು ಸರ್. ವರ್ಷ ಮಾಡೋದೆಲ್ಲ ಹೀಗೆ. ಎಷ್ಟು ಸಾರಿ ಅವಳು ಹೇಳಿದ್ದೀನಿ. ಈಗ ನೋಡಿ, ನನ್ನ ಫೋಟೋ ಅವಳ ಫೋಟೋ ಪೇಪರ್ಲಿ ಬಂದರೆ ನನ್ನ ಇಮೇಜ್ ಏನಾಗಬೇಕು? ನನಗೂ ಕೆಟ್ಟ ಹೆಸರು, ನನ್ನ ಕಂಪನಿಗೂ ಕೆಟ್ಟ ಹೆಸರು. ವರ್ಷ ವರ್ಷ ಸರ್ ಕಾಮ್ ಡೌನ್ ಸರ್. ನೀವು ಸುಮ್ಮನೆ ಇರಿ ವಿನಯ್ ಚಂದ್ರ. ವರ್ಷ ಅವಳಾಗ್ಲೇ ಹೋದ್ಲು. ಹೋದ್ಲಾ? ಬರಲಿ ಅವಳು. ಸರ್ ಈಗ ನೀವು ವರ್ಷಾ ಮೇಡಮ್ ಮೇಲೆ ಕೂಗಾಡೋದ್ರಿಂದ ಏನೂ ಆಗಲ್ಲ. ಬಂದಿರೋ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡೋಣ. ಕೂತ್ಕೊಳ್ಳಿ ಸರ್. ಒಬ್ರಿಗೂ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ಲ ಈ ಮನೇಲಿ ಅಲ್ಲ. ಅವ್ರಿಗೆ ಹೇಗೆ ಗೊತ್ತಾಯ್ತು ಈ ವಿಚಾರ? ಪೊಲೀಸ್ನವ್ರಿಗೆಲ್ಲ ಕೊಡೋದೆಲ್ಲ ಕೊಟ್ಟಿದ್ರಿ ಅಲ್ವಾ ವಿನಯ್ ಚಂದ್ರ? ಸರ್ ಚೆನ್ನಾಗೇ ಕೊಟ್ಟಿದ್ದೆ ಎಲ್ಲರಿಗೂ. ಮತ್ತೆ ಹೇಗೆ ಗೊತ್ತಾಯ್ತದು? ನಾವು ಪೊಲೀಸ್ ಅವ್ರನ್ನ ಎಷ್ಟೇ ಸರಿ ಮಾಡಿಕೊಂಡ್ರು ಈ ಪೇಪರ್ನವ್ರಿಗೆ ಕೆಲವು ಸೋರ್ಸಸ್ ಅಂತಿರುತ್ತೆ ಸರ್. ಅವರು ಇಂಥ ಇಂಟ್ರೆಸ್ಟಿಂಗ್ ನ್ಯೂಸ್ ಬಂದಾಗ ಪೇಪರ್ನವ್ರಿಗೆ ತಿಳಿಸ್ಬಿಡ್ತಾರೆ. ಆ ಸೋರ್ಸು ಪೊಲೀಸ್ನವರೇ ಆಗಬೇಕು ಅಂತೇನಿಲ್ಲ. ಅಲ್ಲೇ ವರ್ಕ್ ಮಾಡೋ ಗುಮಾಸ್ತನಾದರೂ ಆಗ್ಬೋದು, ಯಾರಾದರೂ ಆಗ್ಬೋದು. ಅವರಿಂದ ಗೊತ್ತಾಗಿರೋ ಚಾನ್ಸಸ್ ಇರುತ್ತೆ ಸರ್. ಓ ಐ ಸಿ. ಯಾರು ಆ ಟ್ಯಾಬ್ಲೆಟ್ ಎಡಿಟ್ರು? ಯಾರೋ ಗರ್ಡಿಕಾರ್ ಅಂತ ಸರ್. ಗರ್ಡಿಕಾರ್? ಆ ಹೆಸರು ಕೇಳಿದ ನೆನಪೇ ಇಲ್ವಲ್ಲ. ಹೇಳಿದ್ನಲ್ಲ ಸರ್, ಅದು ತುಂಬ ಚಿಕ್ಕ ಸರ್ಕ್ಯುಲೇಷನ್ ಇರೋ ಪೇಪರು. ಹೀಗೆ ಮಾಡ್ತೀನಿ, ಮೊದಲು ಆ ಎಡಿಟರ್ ಜೊತೆ ನಾನು ಮಾತಾಡ್ತೀನಿ. ಅವನು ಎಂಥವನು ಅಂತ ತಿಳ್ಕೊತೀನಿ. ಆರ್ಟಿಕಲ್ ಪಬ್ಲಿಷ್ ಆಗದೆ ಇರೋದಕ್ಕೆ ಏನು ಮಾಡ್ಬೋದು ಅಂತ ಕೇಳಿ ನೋಡ್ತೀನಿ. ಅವನು ಒಪ್ಪಲಿಲ್ಲ ಅಂದರೆ? ನನ್ನ ರಿಪೋರ್ಟರ್ ಫ್ರೆಂಡ್ ಹೇಳಿರೋ ಪ್ರಕಾರ ಆ ಎಡಿಟ್ರು ಸುಲಭವಾಗಿ ಒಪ್ಬೋದು ಅನಿಸುತ್ತೆ. ನೋಡೋಣ ಸರ್. ಅಕಸ್ಮಾತ್ ಒಪ್ಪಲಿಲ್ಲ ಅಂದರೆ ಬೇರೆ ಏನಾದರೂ ಮಾಡಿ ಆರ್ಟಿಕಲ್ ಪಬ್ಲಿಷ್ ಆಗದೆ ಇರೋ ಹಾಗೆ ಮಾಡೋಣ. ಒಟ್ಟಿನಲ್ಲಿ ಆ ಆರ್ಟಿಕಲ್ ಬರಬಾರ್ದು ವಿನಯ್ ಚಂದ್ರ. ಹೇಗೆ ಮಾಡ್ತಿರೋ ಏನೋ, ನಿಮಗೆ ಬಿಟ್ಟಿದ್ದು. ಆಯಿತು ಸರ್, ಇವತ್ತೇ ಆ ಎಡಿಟರ್ ಹತ್ರ ಮಾತಾಡ್ತೀನಿ. ಎಲ್ಲಮ್ಮ ಜಮುನಾ ಜಾಹ್ನವಿ ಯಾರೋ ಕಾಣಿಸ್ತಾ ಇಲ್ಲ? ಜಾಹ್ನವಿ ಫ್ರೆಂಡು ಸುಮಾ ಶ್ರೀಧರ್ ಇದ್ದಾರಲ್ಲ, ಅವ್ರ ಮಗನ ಬರ್ತ್ಡೇ ಇವತ್ತು. ಅದಕ್ಕೆ ಜಮುನಾನ ಅಜಯ್ನ ಕರ್ಕೊಂಡು ಹೋಗಿದ್ದಾಳೆ. ಕಾಫಿ ತರಲ್ಲ? ಬೇಡಮ್ಮ, ಕೂತ್ಕೋ. ಏನು ಪುಟ ಇದು? ಗಿಫ್ಟ್ ಅಜ್ಜಿ. ಅವರು ಕೊಡದೆ ಹಾಗೆ ವಾಪಸ್ ತಂದ್ಬಿಟ್ಯಾ? ಅಯ್ಯೋ ಇಲ್ಲ ರೀ, ನಾವು ಅವ್ರಿಗೆ ಕೊಟ್ವಿ. ನಾವು ವಾಪಸ್ ಬರಬೇಕಾದ್ರೆ ಅವ್ರು ನಮ್ಗೆ ಇದನ್ನ ಕೊಟ್ಟರು. ಯಾರಿಗೆ ಅಂತ ಕೇಳಿದ್ದಕ್ಕೆ ಅಜಯ್ಗೆ ಅಂದರು. ನಾನು ಹೇಳಿದೆ, ನಮ್ಮ ಅಜಯ್ ಬರ್ತಡೇ ಆಗೋಗಿದೆ, ಮುಂದಿನ ವರ್ಷಕ್ಕೆ ಈಗಲೇ ಕೊಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವರು ಅದೇನೋ ಗಿಫ್ಟು ಅಂತ ಹೇಳಿಕೊಟ್ರಪ್ಪ. ರಿಟರ್ನ್ ಗಿಫ್ಟ್ ಅಣ್ಣ. ಈಗ ಬರ್ಡೇ ಪಾರ್ಟಿ, ನಾಮಕರಣ ಎಲ್ಲ ಕಡೆನೂ ಕೊಡ್ತಾರೆ, ಬಂದ ಮಕ್ಳಿಗೂ ಖುಷಿ ಆಗಲಿ ಅಂತ.
ರೀ ಮುಂದಿನ ವರ್ಷ ನಮ್ಮ ಅಜಯ್ ಬರ್ತಡೇಗೂ ಹೀಗೆ ಎಲ್ರಿಗೂ ಗಿಫ್ಟ್ ಕೊಡೋಣ, ಚೆನ್ನಾಗಿರತ್ತೆ ಅಲ್ವಾ? ಹಾಂ, ಹಾಗೆ ಕೊಟ್ಟರೆ ನಾನು ಗುರುದತ್ ಪಾಟಂಕರ್ ಆಗಿರೋದಿಲ್ಲ, ಬರಿಗೈದತ್ ಪಾಟಂಕರ್ ಆಗಿರ್ತೀನಿ. ನೋಡಿ ಅತ್ತೆ ಹೇಗೆ ಹೇಳ್ತಾರೆ. ಗುರು ಸುಮ್ಮನೆ ಇರ. ಬನ್ನಿ ಅದಕ್ಕೆ. ಬಾರು. ನಿಮಗೆ ಬಿಸಿಯಾಗಿ ಕಾಫಿ ತೊಗೊಂಡು ಬರ್ತೀನಿ. ಹಲೋ. ಹಲೋ, ನಾನು ದೇವದತ್ ಫ್ರೆಂಡ್ ರಘುರಾಮ್ ಮಾತಾಡ್ತಾ ಇರೋದು. ದೇವು ಇದ್ದಾನಾ? ಅವನಿನ್ನೂ ಕಾಲೇಜಿನಿಂದ ಬಂದಿಲ್ಲ. ಯಾಕೆ ಇವತ್ತು ಕಂಬೈನ್ಡ್ ಸ್ಟಡೀಸ್ ಇಲ್ವಾ? ಕಂಬೈನ್ಡ್ ಸ್ಟಡೀಸಾ? ಹಾಗೇನು ಮಾಡ್ತಿಲ್ವಲ್ಲ. ದೇವು ಒಂದು ವಾರದಿಂದ ಕಾಲೇಜಿಗೆ ಬಂದಿಲ್ಲ, ಅದಕ್ಕೆ ಹುಷಾರಾಗಿದ್ದಾನೋ ಇಲ್ವ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಕಾಲೇಜಿಗೆ ಬರ್ತಿಲ್ವಾ? ಇಲ್ಲ, ಅವನ ನೋಡಿ 15 ದಿನದ ಮೇಲಾಯಿತು. ಹುಷಾರಾಗಿದ್ದಾನಾ? ಹಾಂ ಹಾಂ ಹಾಂ, ಅವನು ಹುಷಾರಾಗಿದ್ದಾನೆ. ನೀನು ಫೋನ್ ಮಾಡಿದ್ದೆ ಅಂತ ಹೇಳ್ತೀನಿ. ಓಕೆ ಸರ್. ಅಮ್ಮ ಅಮ್ಮ, ಬಂದೇ ಇರೋ. ಅಮ್ಮ, ದೇವು ಎಲ್ಲಿ? ತಗೋ. ಕಾಲೇಜಿಗೆ ಹೋಗಿದ್ದಾನೆ. ಯಾಕೋ? ಪ್ರತಿದಿನ ಎಷ್ಟೊತ್ತಿಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ? 9 ಗಂಟೆಗೆ ಹೋದರೆ ಬರೋದು 5 ಗಂಟೆ ಆಗುತ್ತೆ. ಯಾಕೋ ಕೋಪ ಮಾಡ್ಕೊಂಡಿದ್ಯಾ? ದೇವು 15 ದಿವಸದಿಂದ ಕಾಲೇಜಿಗೆ ಹೋಗ್ತಿಲ್ಲ ಅಮ್ಮ. ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾನೆ. ಅಲ್ಲ ರೀ, ದೇವು ಸುಳ್ಳು ಯಾಕೆ ಹೇಳ್ತಾನೆ? ಗೊತ್ತಿಲ್ಲ. ಈಗ ಅವನ ಫ್ರೆಂಡ್ ರಘುರಾಮ್ ಫೋನ್ ಮಾಡಿ ಹೇಳ್ದ, 15 ದಿವಸದಿಂದ ಕಾಲೇಜಿಗೆ ಹೋಗ್ತಿಲ್ವಂತೆ. ಅವನ ಜೊತೆ ಕಂಬೈನ್ಡ್ ಸ್ಟಡಿ ಬೇರೆ ಮಾಡ್ತೀನಿ ಅಂತ ಹೇಳ್ತಿದ್ದ, ಅದನ್ನೂ ಮಾಡ್ತಿಲ್ವಂತೆ. ಹದಿನೈದು ದಿನಗಳಿಂದ ಕಾಲೇಜಿಗೆ ಹೋಗದೆ ಸುಳ್ಳು ಹೇಳ್ತಿದ್ದಾನೆ. ಅಮ್ಮ, ನೀನು ಯಾವಾಗಲೂ ಮನೇಲಿ ಇರ್ತೀಯ, ನಿನಗಾದ್ರೂ ಗೊತ್ತಾಗಬಾರ್ದಾ ಅವ್ನು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ ಅಂತ? ಗುರು, ನನಗೆ ಹೇಗೆ ಗೊತ್ತಾಗಬೇಕು ಹೇಳು? ನಂಬಿಕೆ ಇತ್ತು ಅಂದಮೇಲೆ ಅದಕ್ಕೆ ಯಾರೂ ಏನೂ ಕೇಳಲಿಲ್ಲ. ಅವನ ಮೇಲೆ ನಂಬಿಕೆ ಇಟ್ಟು ತಪ್ಪು ಕೆಲಸ ಮಾಡಿಬಿಟ್ವಿ. ಜಾಹ್ನವಿ ಅವತ್ತು ಹೇಳಿದ್ಲು, ಅವನು ಯಾಕೋ ಟೆನ್ಸ್ ಆಗಿದ್ದಾನೆ, ಏನು ಮುಚ್ಚಿಡ್ತಿದ್ದಾನೆ ಅಂತ. ನಾನೇ ಅವಳು ಸುಮ್ಮನಾಗಿಸ್ಬಿಟ್ಟೆ. ಗುರು, ಅವನ ಮನೆಗೆ ಬರಲಿ, ನೀನು ಸಮಾಧಾನವಾಗಿ ಮಾತಾಡು. ಏನಮ್ಮ ಅವನ ಹತ್ರ ಸಮಾಧಾನದಿಂದ ಮಾತಾಡೋದು? ಕಷ್ಟಪಟ್ಟು ಒದ್ದಾಡಿಕೊಂಡು ವರ್ಷಕ್ಕೆ 35,000 ರೂಪಾಯಿ ಫೀಸ್ ಕಟ್ಕೊಂಡು ಇಂಜಿನಿಯರಿಂಗ್ ಓದಿಸ್ತಾ ಇರೋದು ಅವನು ಕಾಲೇಜಿಗೆ ಚಕ್ಕರ ಹಾಕಿ ಅಲ್ಲಿ ಇಲ್ಲಿ ಓಡಾಡಲಿ ಅಂತ ಅಲ್ಲ. ಅಡ್ಡಾರಿ ಹಿಡಿಯೋ ವಯಸ್ಸು. ಸುಳ್ಳು ಹೇಳಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೋ ಏನೋ. ರೀ, ನಮ್ಮ ದೇವು ಅಂಥವನಲ್ಲ, ಹಾಗೆಲ್ಲ ಹೇಳಬೇಡಿ. ನೀನು ಸುಮ್ಮನೆ ಇರೋ ಜಮನ, ನಿನ್ನ ಕಣ್ಣಿಗೆ ಎಲ್ಲರೂ ಒಳ್ಳೆಯವರೇ. ಬಂದ ಅನ್ಸತ್ತೆ, 100 ವರ್ಷ ಆಯ್ತು ಅವನಿಗೆ. ಮುಚ್ಚು ಬಾಯಿ, ಅವನು ಬಂದರೆ ಇಲ್ಲಿ ಯಾರು ಮಾತಾಡಿಸ್ಕೊಡ್ದು. ಹೋಗಿ ಬಾಗಲ್ ತೆಗಿ. ಹಾಯ್. ಏನು ಎಲ್ಲರೂ ನನಗೋಸ್ಕರನೇ ಕಾಯ್ತಿರೋ ಹಾಗಿದೆ? ಮನೇಲಿ ಇಲ್ಲದೆ ಇರೋ ನೀನು ಅಂದಮೇಲೆ ನಿನಗೆ ತಾನೇ ಕಾಯ್ತಾ ಇರ್ತೀವಿ. ಇದು ನಿನ್ನ ಮನೆ, ನೀನು ಬೇಕಾದಾಗ ಬರ್ಬೋದು, ಬೇಕಾದಾಗ ಹೋಗ್ಬೋದು. ಯಾಕಣ್ಣ ಒಂಥರ ಮಾತಾಡ್ತಿದ್ಯಾ? ನಾನೇನು ತಪ್ಪು ಮಾಡಿದೆ? ಎಲ್ಲಿಂದ ಬರ್ತಿದ್ಯಾ? ಕಾಲೇಜಿಂದ. ಇವತ್ತು ರಘುರಾಮ್ ಜೊತೆ ಕಂಬೈನ್ಡ್ ಸ್ಟಡೀಸ್ ಇರಲಿಲ್ವಾ? ಇಲ್ಲ ಅಣ್ಣ, ರಘುರಾಮ್ ಊರಲ್ಲಿಲ್ಲ. ದೇವು, ನಿನ್ನ ಮೇಲೆ ನಾನು ಯಾವತ್ತೂ ಕೈ ಮಾಡಿಲ್ಲ. ನಿನ್ನ ಬಾಯಿಂದ ಇನ್ನು ಒಂದೇ ಒಂದು ಸುಳ್ಳು ಬಂದರೂ ನಾನು ಹಾಗೆ ಮಾಡಬೇಕಾಗತ್ತೆ.
ಗುರು. ಅಮ್ಮ, ಯಾರು ಮಾತಾಡಬೇಡಿ. ನಿನ್ನ ಫ್ರೆಂಡ್ ರಘುರಾಮ್ ಫೋನ್ ಮಾಡಿದ್ದ. ನೀನು 15 ದಿನಗಳಿಂದ ಕಾಲೇಜಿಗೆ ಹೋಗ್ತಿಲ್ಲ ಅಂತ ಗೊತ್ತಾಯ್ತು. ಅಣ್ಣ, ಅದು ಜವಾಬ್ದಾರಿ ಇದೆಯಾ ನಿನಗೆ? ಏನು ಹುಡುಗಾಟ ಅನ್ಕೊಂಡಿದ್ಯಾ? ಮನೆಯವ್ರ ಹತ್ರ ಸುಳ್ಳು ಹೇಳೋ ಅಂಥದ್ದೇನು ನಿನಗೆ? ಕಾಲೇಜಿಗೆ ಅಂತ ಹೇಳಿ ಪ್ರತಿದಿನ ಎಲ್ಲಿಗೆ ಹೋಗ್ತಿದ್ದೆ? ಕೆಟ್ಟ ಹುಡುಗರು ಸಾಹಸ ಮಾಡಿದ್ಯಾ? ಕೆಟ್ಟ ಚಟಗಳೇನಾದರೂ? ಇನ್ನು ನಾನು ತಮ್ಮ ಅಂತ ಸಾಕಲಿಲ್ಲ, ಮಗ ಅಂತ ಬೆಳೆಸ್ದೆ. ನನ್ನ ಕನಸುಗಳನ್ನು ನಿನ್ನ ಕಣ್ಣಲ್ಲಿ ಕಂಡೆ. ಅಪ್ಪ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಸಂಬಂಧಿಕರು ಎಲ್ಲರೂ ನಮ್ಮನ್ನು ದೂರ ಇಟ್ಟರು, ನಮ್ಮನ್ನು ಕೀಳಾಕ್ಕೊಂಡ್ರು. ಅವ್ರ ಮುಂದೆ ತಲೆ ಎತ್ತು ಬಾಳಬೇಕು, ಚೆನ್ನಾಗಿ ಬದುಕಬೇಕು ಅಂತ ಆಸೆ ಪಟ್ಟೆ. ನನಗೂ ಇಂಜಿನಿಯರಿಂಗ್ ಓದಬೇಕು ಅನ್ನೋ ಆಸೆ ಇತ್ತು. ನಾನು ಓದೋಕ್ಕಾಗಲಿಲ್ಲ. ಅದಕ್ಕೆ ನಿನಗೆ ಓದಿಸ್ತಾ ಇದ್ದೀನಿ. ನಿನಗೆ ಯಾವ ಕೊರತೆನೂ ಇರಬಾರ್ದು ಅಂತ ಶಕ್ತಿ ಮೀರಿ ದುಡಿದು ನೀನು ಓದಿಗೆ ಮಾಡಿದ ಸಾಲನ ಇವತ್ತು ತೀರಿಸ್ತಾ ಇದ್ದೀನಿ. ಅನಿವಾರ್ಯವಾಗಿ ನಾನು ಟೀಚರ್ ಕೆಲಸಕ್ಕೆ ಸೇರಿದೆ. ನಿನ್ನ ಭವಿಷ್ಯ ಚೆನ್ನಾಗಿರಲಿ, ನಿನಗೆ ಕಷ್ಟ ಗೊತ್ತಾಗಬಾರ್ದು ಅಂತ ನಾನು ಓದಿಸ್ತಾ ಇದ್ದೀನಿ. ಮದುವೆ ವಯಸ್ಸಿಗೆ ಬಂದಿರೋ ಜಾಹ್ನವಿ ಮನೆಯಲ್ಲಿದ್ದಾಳೆ. ಅವಳಿಗೊಂದು ಸುಂದರವಾದ ಬದುಕು ಕಟ್ಕೊಡೋ ಜವಾಬ್ದಾರಿ ಅಣ್ಣ ತಮ್ಮ ಆಗಿ ನಮಗಿದೆ. ಅಮ್ಮ ಮಕ್ಕಳಲ್ಲಿ ಯಾವತ್ತೂ ಭೇದ ಭಾವ ಮಾಡದೇ ಇದ್ರು ನಿನ್ನ ಬಗ್ಗೆ ಆಕೆಗೆ ಸ್ವಲ್ಪ ಅಕ್ರೆ ಜಾಸ್ತಿನೇ. ಎಲ್ರಿಗೂ ನಿನ್ನ ಮೇಲೆ ಹೋಪ್ಸ್ ಜಾಸ್ತಿ. ಎಲ್ರಿಗೂ ನಂಬಿಕೆ ದ್ರೋಹ ಮಾಡಿದೆ ನೀನು. ಅನುಕೂಲಗಳನ್ನು ಮಾಡಿಕೊಟ್ಟು ತಪ್ಪು ಮಾಡಿದ್ವಿ. ಒಂದೊಂದು ರೂಪಾಯಿಗೂ ಒದ್ದಾಡ್ತಾ ಇದ್ವಿ. ಹಸ್ತಿರೋ ಹೊಟ್ಟೆ, ನಿದ್ರೆ ಇಲ್ದಿರೋ ರಾತ್ರಿ, ಇವು ಯಾವುವು ನಿನ್ನ ಅನುಭವಕ್ಕೆ ಬರಲಿಲ್ಲ. ಅಷ್ಟೊಂದು ಜೋಪಾನವಾಗಿ ನೋಡ್ಕೊಂಡ್ವಿ, ಕಷ್ಟ ಗೊತ್ತಾಗಬಾರ್ದು ಅಂತ. ನೀನು ಪರಮೇಶ್ವರ್ ಪಾಟಂಕರ್ ಮಗ ಅಂತ ಕಡೆಗೂ ಸಾರ್ಥಕ ಮಾಡಿಕೊಂಡೆ. ಕಾಲೇಜಿಗೆ ಚಕ್ಕರ್ ಹಾಕಿ ಎಲ್ಲಿಗೆ ಹೋಗ್ತಿದ್ದೆ ಹೇಳು? ನಿನ್ನನ್ನೇ ಕೇಳ್ತಿರೋದು, ಎಲ್ಲಿಗೆ ಹೋಗ್ತಿದ್ದೆ ಹೇಳು? ಅದು ಎಲ್ಗೂ ಇಲ್ಲ ಅಣ್ಣ. ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು? ಮತ್ತೆ ಸುಳ್ಳು ಹೇಳ್ತೀಯ? ಈಗ ನೀವೇನೇ ಕೇಳಿದ್ರು ನಾನು ಹೇಳೋಕ್ಕಾಗಲ್ಲ ಅಣ್ಣ. ಐ ಆಮ್ ಸಾರಿ.